ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚಾಯಾ ಫುಡ್ಸ್ ಅಗೇನ್. ಇವತ್ತು ನಮ್ಮ ಮನೇಲಿ ಕುಂಬಳಕಾಯಿ ಹುಳಿನ ಮಾಡಿದ್ವಿ. ಸೊ ಅದನ್ನು ವೇಸ್ಟ್ ಮಾಡೋ ಬದಲು ಕುಂಬಳಕಾಯಿ ಬೀಜದಲ್ಲಿ ನಾವಿವತ್ತೊಂದು ರೆಸಿಪಿ ತೋರಿಸ್ತಾ ಇದ್ದೀವಿ. ಈಗ ಆಲ್ರೆಡಿ ನಾವು ಸಿಪ್ಪೆಯಲ್ಲಿ ಚಟ್ನಿ ಮಾಡಿ ತೋರಿಸಿದ್ದೀವಿ. ಸೊ ಇವತ್ತು ಕುಂಬಳಕಾಯಿ ಬೀಜದಲ್ಲಿ ಮಾಡಿ ತೋರಿಸ್ತಾ ಇದ್ದೀವಿ. ಏನಿಲ್ಲ, ಜಸ್ಟ್ ಬೀಜನೆಲ್ಲ ಆರಿಸಿಟ್ಕೊಳ್ಳಿ, ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಬಾಣಲಿಲಿ. ಕಂಪ್ಲೀಟ್ ಕ್ರಿಸ್ಪಿಯಾಗಿ ಆ ಕುಂಬಳಕಾಯಿಯ ಅಂಟೆಲ್ಲ ಹೋಗಬೇಕು. ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಸೊ ಇದು ತುಂಬಾ ಒಳ್ಳೆಯದು ಬೀಜ. ನೀವೆಲ್ಲ ಪಂಪ್ಕಿನ್ ಸೀಡ್ಸ್ ಅಂತ ಅಂಗಡೀಲಿ ತರ್ತೀರಾ, ಡಯಟಿಗೆಲ್ಲ ಚೆನ್ನಾಗಿರುತ್ತೆ, ಡಯಟಿಗೆಲ್ಲ ತುಂಬ ಒಳ್ಳೆಯದು ಅಂತ. ಇನ್ಮೇಲೆ ಅದಕ್ಕೆ ದುಡ್ಡು ಹಾಕಬೇಡಿ, ಈ ರೀತಿ ಮಾಡಿಕೊಂಡು ಮನೆಯಲ್ಲೇ ತಿನ್ನಿ. ಹಾಗೆ ಇದನ್ನು ಒಣಗಿಸಿದ್ರೆ ಬಿಸಿಲಲ್ಲಿ, ಇದರಲ್ಲಿ ಇನ್ನೊಂದು ಬಿಳಿ ಕಲರ್ ಬೀಜ ಇರುತ್ತೆ, ನಾನು ವೀಡಿಯೋದಲ್ಲಿ ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಆ ಬೀಜನ ನೀವು ಅಡಿಕೆ ಪುಡಿಗೆಲ್ಲ ಹಾಕಿರ್ತಾರೆ, ನೋಡಿರ್ತೀರ ನೀವು, ಬಿಳಿದಾಗಿ ಬೀಜ ಇರುತ್ತೆ ಒಂದು. ಸೊ ಅದು ಇದರದ್ದೇ ಬೀಜ, ಕುಂಬಳಕಾಯಿದು. ನೋಡಿ, ಈ ರೀತಿ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಲ್ಲಿ ಪೌಡರ್, ಸೊ ಎರಡನ್ನೂ ಹಾಕ್ಬಿಟ್ಟು ಅದಕ್ಕೆ ಕ್ಲೀನಾಗಿ ಉಪ್ಪು ಖಾರ ಅಂಟ್ಕೊಳ್ಳೋವರೆಗೂ ಒಂದು ಸತಿ ಬಿಸಿ ಮಾಡ್ಕೊಂಬಿಟ್ರೆ ಸೂಪರ್ ಆ್ಯಂಡ್ ಟೇಸ್ಟಿ ಪಂಪ್ಕಿನ್ ಸೀಡ್ಸ್ ಖಾರ ರೆಡಿ ಆಗುತ್ತೆ. ಕುಂಬಳಕಾಯಿ ಬೀಜದ ಖಾರ ಸುಮ್ಮನೆ ಸೈಡಲ್ಲಿ ಆವಾಗವಾಗ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಥರ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಒಳ್ಳೆಯದು. ಜಾಯಿಂಟ್ ಪೇಯ್ನ್ಸ್ ಎಲ್ಲ ರೆಡ್ಯೂಸ್ ಆಗುತ್ತೆ, ನರ್ವ್ ಸಿಸ್ಟಮ್ ಎಲ್ಲ ಕ್ಲೀನ್ ಆಗುತ್ತೆ, ಸರಿ ಹೋಗುತ್ತೆ. ಏನಾರ ಹಿಂಸೆ ಇದ್ದರೆ ಅಥವಾ ನೋವಿದ್ದರೆ ಎಲ್ಲ ಸರಿ ಹೋಗುತ್ತೆ. ಇನ್ಮೇಲೆ ಬೀಜನ ವೇಸ್ಟ್ ಮಾಡಬೇಡಿ, ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಇನ್ಮೇಲೆ ದುಡ್ಡು ಹಾಕಬೇಡಿ. ಮೇಯ್ನ್ ಮನೇಲೇ ಕುಂಬಳಕಾಯಲ್ಲಿ ಪಲ್ಯ ಹುಳಿ ಅಂತ ಇದನ್ನು ಮಾಡ್ತಾ ಇರ್ತೀರ ಅಲ್ವಾ. ಸೊ ಬೀಜನ ವೇಸ್ಟ್ ಮಾಡಿದೆ, ಸಿಪ್ಪೆನ ವೇಸ್ಟ್ ಮಾಡಿದೆ, ಈ ರೀತಿ ಮಾಡ್ಕೊಳ್ಳಿ. ನೋಡಿ, ನಾನು ಆಗಲೇ ಹೇಳಿದೆ ಅಲ್ವಾ ನಿಮಗೆ, ಬಿಳಿ ಕಲರಲ್ಲಿ ಒಂದು ಬೀಜ ಬರುತ್ತೆ ಅಂತ. ಸೊ ನೋಡಿ, ಇದು ಮುರಿದೋಗಿದೆ, ಕ್ಲೀನಾಗಿರುತ್ತೆ ಬೀಜ. ಸೊ ಈ ಬೀಜನ ನೀವು ಯೂಸ್ ಮಾಡಿ. ಸೊ ಈ ರೀತಿ ಬೀಜ ಏನಾಗಿರುತ್ತೆ, ಅಡಿಕೆ ಪುಡಿ ಮಾಡಿದಾಗ ಅಥವಾ ನಿಮ್ಮ ಡಯಟಿಂಗಿಗೆಲ್ಲನೂ ಈ ರೀತಿ ಬೀಜ ಇರುತ್ತೆ. ಈ ರೀತಿ ಬೀಜನ ನೀವು ಯೂಸ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.